ಸ್ನೇಹಿತರೆ, ಲರ್ನ್ ಈಸಿ ಕನ್ನಡಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಟ್ಲಾಂಟಿಕ್ ಸಾಗರ ಸಾಮಾನ್ಯವಾಗಿ ವ್ಯಾಪಾರ ಹಡಗುಗಳು, ತೈಲ ಸಾಗಣೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವ ಪ್ರದೇಶ. ಆದರೆ ಇದೇ ಸಾಗರದಲ್ಲಿ ಅಮೆರಿಕ ಸೈನ್ಯ ಒಂದು ರಷ್ಯನ್ ಧ್ವಜ ಹೊಂದಿದ ತೈಲ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡಿದೆ. ಇದು ಕೇವಲ ಒಂದು ಹಡಗು ವಶಪಡಿಸಿಕೊಂಡ ಘಟನೆನಾ, ಅಥವಾ ಅಮೆರಿಕ ರಷ್ಯಾ ನಡುವಿನ ಹೊಸ ಸಂಘರ್ಷದ ಆರಂಭನ? ಈ ವಿಷಯ ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ಅಮೆರಿಕ ಯಾಕೆ ಆ ಹಡಗನ್ನ ವಶಪಡಿಸಿಕೊಂಡಿತು? ನಿಜವಾಗ್ಲೂ ಅಲ್ಲಿ ನಡೆದಿದ್ದಾದ್ರೂ ಏನು? ಇದಕ್ಕೆ ರಷ್ಯಾದ ಪ್ರತಿಕ್ರಿಯೆ ಹೇಗಿತ್ತು? ಅಂತಾರಾಷ್ಟ್ರೀಯ ಕಾನೂನು ಇದಕ್ಕೆ ಏನು ಹೇಳುತ್ತೆ? ಜಗತ್ತಿಗೆ ಇದರ ಪರಿಣಾಮ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೆಳೆಯರೆ, 7ನೇ ತಾರೀಕಿನ ಸಾಯಂಕಾಲದ ಹೊತ್ತಿಗೆ ಅಮೆರಿಕದ ಕೋಸ್ಟ್ ಗಾರ್ಡ್ ಮತ್ತು ನೌಕಾಪಡೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಒಂದು ಬೃಹತ್ ಗಾತ್ರದ ತೈಲ ಟ್ಯಾಂಕರ್ ಅನ್ನು ತಡೆಹಿಡಿದು ವಶಪಡಿಸಿಕೊಂಡಿವೆ. ಭಾರಿ ಪ್ರಮಾಣದ ಕಚ್ಚಾ ತೈಲವನ್ನು ಸಾಗಿಸುತ್ತಿದ್ದ ಈ ಹಡಗು ಅಂತಾರಾಷ್ಟ್ರೀಯ ಜಲಮಾರ್ಗದ ಮೂಲಕ ಸಾಗುತ್ತಿತ್ತು. ಅಷ್ಟೇ ಅಲ್ಲದೆ ಈ ಹಡಗು ರಷ್ಯಾದ ಧ್ವಜವನ್ನು ಸಹ ಹೊಂದಿತ್ತು ಎಂಬುದು ಹಲವು ಮೂಲಗಳಿಂದ ತಿಳಿದು ಬಂದಿದೆ. ಅಮೆರಿಕ ಹೇಳುವಂತೆ ಈ ಹಡಗು ಅಮೆರಿಕ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳನ್ನು ಉಲ್ಲಂಘಿಸಿತ್ತು. ಅಂದರೆ ನಿರ್ಬಂಧಿತ ದೇಶಗಳಿಗೆ ತೈಲ ಸಾಗಣೆ, ನಕಲಿ ದಾಖಲೆಗಳು ಮತ್ತು ಧ್ವಜ ಬದಲಾವಣೆ ಮುಂತಾದ ಆರೋಪಗಳಡಿಯಲ್ಲಿ ಅಮೆರಿಕವು ಈ ಹಡಗನ್ನು ವಶಪಡಿಸಿಕೊಂಡಿದೆ. ಸ್ನೇಹಿತರೆ, ಅಮೆರಿಕ ಯಾಕೆ ಇಂಥ ಕಠಿಣ ಕ್ರಮವನ್ನು ಕೈಗೊಂಡಿದೆ ಅಂತ ನೋಡೋದಾದ್ರೆ, ಅಮೆರಿಕ ದೇಶವು ಹಲವು ವರ್ಷಗಳಿಂದ ರಷ್ಯಾ, ಇರಾನ್ ಹಾಗೂ ವೆನೆಜುವೆಲಾ ರಾಷ್ಟ್ರಗಳ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದೆ. ಈ ನಿರ್ಬಂಧಗಳ ಪ್ರಮುಖ ಉದ್ದೇಶ ತೈಲ ಮಾರಾಟದಿಂದ ಹಣ ಬರಬಾರದು. ಆ ಹಣವನ್ನು ಯುದ್ಧ ಅಥವಾ ರಾಜಕೀಯ ಒತ್ತಡದಂತಹ ವಿಷಯಗಳಿಗೆ ಬಳಸಬಾರದು. ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ಯಾಡೋ ಫ್ಲೀಟ್ ಎಂದು ಕರೆಯಲಾಗುವ ತೈಲ ಹಡಗುಗಳು ಧ್ವಜ ಬದಲಾವಣೆ, ಹಡಗಿನ ಹೆಸರು ಬದಲಾವಣೆ ಹಾಗೂ GPS ಸಿಗ್ನಲ್ ಆಫ್ ಮಾಡುವುದರ ಮೂಲಕ ಈ ನಿರ್ಬಂಧಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಿವೆ. ಈ ಟ್ಯಾಂಕರ್ ಕೂಡ ಅದೇ ಶ್ಯಾಡೋ ನೆಟ್ವರ್ಕ್ನ ಭಾಗ ಅಂತ ಅಮೆರಿಕ ಹೇಳ್ತಾ ಇದೆ. ಇದೇ ಕಾರಣದಿಂದ ಕೋರ್ಟ್ ವಾರೆಂಟ್ ಪಡೆದು ಹಡಗನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ಅಮೆರಿಕ ಹೇಳಿದೆ. ಸ್ನೇಹಿತರೆ, ಅಮೆರಿಕದ ಈ ನಡೆಗೆ ರಷ್ಯಾದ ಪ್ರತಿಕ್ರಿಯೆ ಏನು ಅನ್ನೋದನ್ನು ನೋಡೋದಾದ್ರೆ, ರಷ್ಯಾ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ. ಇದು ಅಂತಾರಾಷ್ಟ್ರೀಯ ಸಾಗರ ಕಾನೂನಿನ ಉಲ್ಲಂಘನೆ. ಅಮೆರಿಕ ಕಾನೂನು ಬಾಹಿರ ದರೋಡೆ ನಡೆಸ್ತಾ ಇದೆ. ಅಂತಾರಾಷ್ಟ್ರೀಯ ನೀರಿನಲ್ಲಿ ಹಡಗು ವಶಪಡಿಸಿಕೊಳ್ಳಲು ಅಮೆರಿಕಾಗೆ ಯಾವುದೇ ಹಕ್ಕಿಲ್ಲ ಎಂದು ರಷ್ಯಾ ಕಿಡಿಕಾರಿದೆ. ಕೆಲವು ರಷ್ಯನ್ ನಾಯಕರು ಇದನ್ನು ಮಾಡರ್ನ್ ಪೈರಸಿ ಎಂದು ಕೂಡ ಕರೆದಿದ್ದಾರೆ. ಇದು ಕೇವಲ ರಾಜತಾಂತ್ರಿಕ ವಿರೋಧವಷ್ಟೇ ಅಲ್ಲದೆ ಸೈನಿಕ ಒತ್ತಡ ಹೆಚ್ಚುವ ಸಾಧ್ಯತೆಯ ಸೂಚನೆ ಕೂಡ ಹೌದು. ಗೆಳೆಯರೆ, ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ನೀರಿನಲ್ಲಿ ಹಡಗುಗಳು ಸ್ವತಂತ್ರವಾಗಿರುತ್ತವೆ. ಆ ಹಡಗಿನಲ್ಲಿ ಇರುವ ಧ್ವಜದ ದೇಶದ ಕಾನೂನು ಅಲ್ಲಿ ಅನ್ವಯ ಆಗುತ್ತೆ. ಆದರೆ ಹಡಗು ಅಕ್ರಮ ವ್ಯಾಪಾರ ಮಾಡ್ತಾ ಇದ್ರೆ ಹಾಗೂ ಹಣಕಾಸು ಅಪರಾಧ ಅಥವಾ ನಿರ್ಬಂಧದ ಉಲ್ಲಂಘನೆ ಇದ್ರೆ, ಅಂತಹ ಸಂದರ್ಭಗಳಲ್ಲಿ ಕೋರ್ಟ್ ಆದೇಶದ ಮೂಲಕ ವಶಪಡಿಸಿಕೊಳ್ಳಬಹುದು ಎಂಬ ನಿಯಮವೂ ಸಹ ಇದೆ. ಈ ವಿಚಾರವಾಗಿ ಅಮೆರಿಕ, ನಾವು ಕೋರ್ಟ್ ವಾರೆಂಟ್ ಪಡೆದು ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಕಾನೂನು ನಮ್ಮ ಮೇಲೆ ಅನ್ವಯಿಸುವುದಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಹಾಗಾಗಿ ಈ ಪ್ರಕರಣ ಅಂತಾರಾಷ್ಟ್ರೀಯ ಕಾನೂನು ಯುದ್ಧದತ್ತ ಮುಖ ಮಾಡಿದೆ. ಸ್ನೇಹಿತರೆ, ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜಾಗತಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ಅಮೆರಿಕ ಮತ್ತು ರಷ್ಯಾದ ಸಂಬಂಧ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇದೆ. ಈ ಘಟನೆಯು ಇತರೆ ರಾಷ್ಟ್ರಗಳ ತೈಲ ಹಡಗುಗಳಿಗೂ ಸಹ ಆತಂಕವನ್ನು ಉಂಟು ಮಾಡ್ತಾ ಇವೆ. ಈ ಒಂದು ಘಟನೆಯಿಂದಾಗಿ ಜಾಗತಿಕ ತೈಲ ಬೆಲೆಯ ಮೇಲೆ ಕೂಡ ಪರಿಣಾಮ ಉಂಟಾಗಬಹುದು ಹಾಗೂ ತೈಲ ಸಾಗಣೆ ಮಾರ್ಗಗಳಲ್ಲಿ ಭದ್ರತೆ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ. ಇಂತಹ ಘಟನೆಗಳು ಸಣ್ಣದಾಗಿ ಕಂಡುಬಂದರೂ ಕೂಡ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಬಹುದು. ಹಾಗಾಗಿ ಇದು ಕೇವಲ ಒಂದು ತೈಲ ಟ್ಯಾಂಕರ್ ವಶಪಡಿಸಿಕೊಂಡ ಸುದ್ದಿ ಅಷ್ಟೇ ಅಲ್ಲದೆ, ಇದು ಶಕ್ತಿಶಾಲಿ ರಾಷ್ಟ್ರಗಳ ನಡುವಿನ ರಾಜಕೀಯ, ಆರ್ಥಿಕ ಯುದ್ಧ ಹಾಗೂ
ಅಂತಾರಾಷ್ಟ್ರೀಯ ಕಾನೂನಿನ ಮಿತಿ ಇವೆಲ್ಲದರ ಪ್ರತಿಬಿಂಬವಾಗಿದೆ. ಸ್ನೇಹಿತರೆ, ಮುಂದೆ ರಷ್ಯಾ ಹೇಗೆ ಪ್ರತಿಕ್ರಿಯಿಸುತ್ತೆ? ಅಮೆರಿಕ ಇನ್ನಷ್ಟು ಹಡಗುಗಳನ್ನು ತಡೆ ಹಿಡಿಯುತ್ತಾ? ಜಗತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಈ ಎಲ್ಲ ಅಂಶಗಳನ್ನು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿದೆ. ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಸರಿಯಾದ ಕ್ರಮನ ಅಥವಾ ಅಮೆರಿಕದ ಅತಿಕ್ರಮಣನ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಅಮೆರಿಕ ತೈಲ ಟ್ಯಾಂಕರ್ ವಶಪಡಿಸಿಕೊಂಡುದರ ಬಗೆಗಿನ ಸಂಪೂರ್ಣ ಮಾಹಿತಿಯಾಗಿದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಭೇಟಿಯಾಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್.